ಖಂಡಿತ ಇದು ನಡೆದಿರ್ತಕ್ಕಂಥದ್ದು ಸತ್ಯ. ಇದಕ್ಕೆಲ್ಲನೂ ನಾನು ಡಾಕ್ಯುಮೆಂಟ್ ಸಮೇತ ಇಲ್ಲಿ ಬಂದಿದ್ದೀನಿ. ಇದು ನಾವು ಈಗ ಹಾಲಿ ಆರ್ ಆರ್ ತಂಡದ ಏನು ಈಗ ಸಿ ರಮೇಶ್ವರ್ ಇದಾರಲ್ಲ, ಆ ತಂಡದಲ್ಲಿ ಇದ್ದಿದ್ದು. ಫಸ್ಟ್ ಆಫ್ ಆಲ್ ನಿಮ್ಮ 3 ಜನರ ಹತ್ರ ನಾನು ಒಂದನ್ನು ಕೇಳ್ತೀನಿ. ನೀವೆಲ್ಲ ಇಷ್ಟೆಲ್ಲ ದೂಷಣೆ ಮಾಡ್ತಾ ಇದ್ದೀರಲ್ಲ, ಅವ್ರು ಹಿಂಗೆ ಮಾಡಿದ್ರು, ಅವರು ಅದು ಯಾವುದೇ ಈ ಡೊನೇಷನ್ಗಳನ್ನ ಏನು 1,000 5,000 5,500 ಇದನ್ನೆಲ್ಲ ತಗೊಂಡ್ರು, ಅವ್ರ ವೈಯಕ್ತಿಕ ಕಾರ್ಯಕ್ರಮಗಳನ್ನ ಮಾಡಿದ್ರು ಅಂತೆಲ್ಲ ನೀವೆಲ್ಲ ಏನು ಮಾಡ್ತಾ ಇದ್ರಿ? ಆಗ ಪ್ರಶ್ನೆ ಮಾಡಬೇಕಿತ್ತಲ್ವ ನೀವು? ಅವರಿಗೆ ಖಡಕ್ಕಾಗಿ ಇದನ್ನ ಮಾಡದೇ ಇರುವ ಹಾಗೆ ನೀವು ತಡಿಬೇಕಿತ್ತು. ಏನು ಮಾಡ್ತಾ ಇದ್ರಿ ಅಂತ. ಅದಕ್ಕೆ ನಾನು ಹೇಳ್ತೀನಿ ಸರ್, ಈಗ ಅಧಿಕಾರಕ್ಕೆ ಬಂದಮೇಲೆ ಏನಾಗುತ್ತೆ, ನಮ್ಮ ಅಸೋಸಿಯೇಷನ್ ಏನಾಗುತ್ತೆ, ಅಧಿಕಾರಕ್ಕೆ ಬಂದವರು ಅವ್ರಿಗೆ ಬೇಕಾದಂಥ ವ್ಯವಸ್ಥೆನ ಮಾಡ್ತಕ್ಕಂಥ ವ್ಯವಸ್ಥೆ. ಈ ಅಧಿಕಾರದಿಂದ ಹಿಂದೆ ಉಳಿದಿರೋ ಅಥವಾ ಸೋತಿರ್ತಕ್ಕಂಥ ಟೀಮ್ ಏನು ಮಾಡುತ್ತೆ ಅಂದರೆ, ಇವ್ರು ಏನು ಕೆಲಸ ಮಾಡ್ತಾರೆ ಅಥವಾ ಏನು ಆಶ್ವಾಸನೆ ಕೊಟ್ಟಿದ್ರು ಸದಸ್ಯರಿಗೆ, ನಮಗಿನ್ನ ಹಿಂದೆ ಇದ್ದಂಥ ಟೀಮ್ಗಿನ್ನ ಏನಾದರೂ ಒಳ್ಳೊಳ್ಳೆ ಕೆಲಸ ಮಾಡಿದ್ರೆ ಸಂಘದ ಪರವಾಗಿ ಸದಸ್ಯರ ಪರವಾಗಿ ಕೆಲಸ ಮಾಡ್ತಾರೆ ಅಂತ ಇವರು ವೀಕ್ಷಣೆ ಮಾಡ್ತಿರ್ತಾರೆ. ಆದರೆ ಇಲ್ಲಿ ಯಾಕೆ ಪ್ರಶ್ನೆ ಅಂದರೆ, ಪ್ರಶ್ನೆ ಮಾಡಿದ್ದಲ್ಲನೂ ಆಗಿದೆ ಸರ್. ಈಗ ನೀವೇನು ಯಾಕೆ ಇದು ವಸೂಲಿ ಮಾಡಿದ್ದೀರಾ, ಆ ಸಂಘದ ಬ್ಯಾನರ್ ಅಡಿ ದುಡ್ಡು ವಸೂಲಿ ಮಾಡಿದ್ದೀರಾ, ಇದಕ್ಕೆ ಲೆಕ್ಕ ಇಲ್ಲ ಅಂತೇಳಿ ಎಲ್ಲನೂ ನಮ್ಮ ಸಂಘದ ಜವಾಬ್ದಾರಿ ಇರ್ತಕ್ಕಂಥವ್ರು ಏನಿದೆ ಡಿ ಆರ್ ಇದ್ದಾರೆ, ಜಿಲ್ಲಾ ನೋಂದಣಾಧಿಕಾರಿಗಳೇ, ನಾವೆಲ್ಲನೂ ಕಂಪ್ಲೇಂಟ್ ಮಾಡಿದ್ದೀವಿ. ನಾವು ಪ್ರತಿಯೊಂದು ಲೆಟ್ರು ಎಲ್ಲ ಸ್ಟೇಜಲ್ಲೂ ಏನೇನು ಇವರು ವೈಫಲ್ಯ ಮಾಡ್ತಾ ಇದ್ದಾರೆ, ಏನೇನು ಸಂಘದ ಹೆಸರು ಹೇಳ್ಕೊಂಡು ಹಣ ವಸೂಲಿ ಮಾಡಿರ್ತಕ್ಕಂಥದ್ದನ್ನು ಲೆಕ್ಕ ಕೊಟ್ಟಿಲ್ಲ, ಅದೆಲ್ಲನೂ ನಮ್ಮ ಏನು ಜಿಲ್ಲಾ ನೋಂದಣಾಧಿಕಾರಿಗಳು ಮಲ್ಲೇಶ್ವರಮಲ್ಲಿ ಸಹಕಾರ ಭವನ ಏನಿದೆ ಅಲ್ಲಿ 3ನೇ ಫ್ಲೋರಲ್ಲಿ ಅವರಿಗೆ ಪ್ರತಿಯೊಂದು ಒಂದು ಲೆಟ್ರ್ ಕೊಟ್ಟಿದ್ದೀವಿ ಸರ್. ಅವರು ಲೆಟ್ರ್ ಕೊಟ್ಟರು ಸಹ ಅವರಿಗೆ ಲೆಕ್ಕ ಕೊಟ್ಟು 3,14,00,000 ಅವರೇ ಕೊಟ್ಟು ಖರ್ಚು ಮಾಡಿದ್ದೀವಿ ಅಂತ ಹೇಳಿರ್ತಕ್ಕಂಥದ್ದು. ಅದು ಖರ್ಚು ಮಾಡಿರ್ತಕ್ಕಂಥ ಹೇಳಿರ್ತಕ್ಕಂಥದ್ದಕ್ಕೆ ಅವರು ಇದುವರೆಗೂ ಯಾವುದೇ ಲೆಕ್ಕ ಕೊಡದೆ ಸುಮಾರು ಅದೇ ಜಿಲ್ಲಾ ನೋಂದಣಾಧಿಕಾರಿಗಳು ನೀವೇ ಜಿ ಬಿನಲ್ಲಿ ಕೊಟ್ಟಿದ್ದೀರಾ 3,14,00,000 ರೂಪಾಯಿ ಖರ್ಚು ಮಾಡಿದ್ದೀವಿ ಅಂತ ಹೇಳಿದಿರಲ್ಲ, ಅದರದ್ದು ಲೆಕ್ಕಪತ್ರ ಕೊಡಿ ಅಂತ ಕೇಳ್ತಾರೆ. ಆ ಲೆಕ್ಕಕ್ಕೆ ಸಂಬಂಧಪಟ್ಟಿದ್ದ ಯಾರ್ಯಾರು ದುಡ್ಡು ಕೊಟ್ಟರು, ಎಷ್ಟು ಖರ್ಚಾಗಿದೆ, ಅಧಿಕೃತವಾಗಿ ಯಾವುದೇ ರಸೀದಿಗಳನ್ನು ಜಿಲ್ಲಾ ನೋಂದಣಾಧಿಕಾರಿಗಳಿಗೆ ಕೊಡೋದರಲ್ಲಿ ಸುಮಾರು 6 ತಿಂಗಳ ಸಮಯ ತೊಗೊಂಡ್ರು. 2-3 ನೋಟಿಸ್ ಕೊಟ್ಟಿದ್ದಾರೆ ಜಿಲ್ಲಾ ನೋಂದಣಾಧಿಕಾರಿಗಳು, ಅವ್ರಿಗೆ ಯಾವುದೇ ಉತ್ತರ ಅವರು ಕೊಟ್ಟಿಲ್ಲ. ಹಾಗೆ ಅದು ಯಾಕೆ ಪ್ರಶ್ನೆ ಮಾಡ್ರು, ಅವ್ರು ಉತ್ತರ ಕೊಟ್ಟಿಲ್ಲ, ಇವರು ಕೊಟ್ಟಿದ್ದಾರೆ. ಅದಕ್ಕೆ ಆ ಸಂಬಂಧಪಟ್ಟಂತೆ ಲೆಕ್ಕ ಕೊಟ್ಟಿಲ್ಲ, ಆಮೇಲೆ ಈ ಥರ ಫೇಲ್ಯೂರ್ ಆಗಿದ್ದಾರೆ ಅಂಥೇಳಿ ಅದೇ ಜಿಲ್ಲಾ ನೋಂದಣಾಧಿಕಾರಿಗಳು ಏನು ಲೆಟ್ರ್ ಕೊಟ್ಟರು, ಅವ್ರ ಮೇಲೆ ಅಪರಾಧಿಗಳಿದ್ದಾರೆ, ನೀವು ನಮ್ಮ ಲೆಕ್ಕ ಕೊಡದೇ ಇರೋದ್ರಿಂದ ನಿಮ್ಮನ್ನು ಯಾಕೆ ನಿಮ್ಮ ಸಂಘಕ್ಕೆ ನಾವು ಅಡ್ಮಿನಿಸ್ಟ್ರೇಟರ್ ಹಾಕಬಾರ್ದು, ಆಡಳಿತಾಧಿಕಾರಿ ಹಾಕಬಾರ್ದು ಅಂಥೇಳಿ ಆ ಒಂದು ವ್ಯವಸ್ಥೆನ ಆಡಳಿತಾಧಿಕಾರಿ ಈ ಆಧಾರದ ಮೇಲೆ 3,14,00,000 ರೂಪಾಯಿ ನೀವು ಖರ್ಚು ಮಾಡಿರೋದು ಸಂಘದ ಹೆಸರು ಹೇಳ್ಕೊಂಡು ಅದಕ್ಕೆ ಯಾವುದೇ ಅಧಿಕೃತವಾದ ದಾಖಲೆಗಳು ಕೊಡದೇ ಇರೋದ್ರಿಂದ ನಿಮ್ಮ ಸಂಘಕ್ಕೆ ಆಡಳಿತಾಧಿಕಾರಿ ಹಾಕಬೇಕು ಅಂತೇಳಿ ಸರ್ಕಾರಕ್ಕೆ ಏನು ಮನವಿ ಮಾಡ್ತಾರೆ. ಸರ್ಕಾರ ಅದನ್ನು ನೋಡಿ ಗಮನಿಸಿ ಅದನ್ನು ಇವರು ಏನಂತಾರೆ ಅದಕ್ಕೆ ಅಡ್ಮಿನಿಸ್ಟ್ರೇಟರ್ ಆಗ್ತಾರೆ. ಅವರು ಆಡಳಿತಾಧಿಕಾರಿ ಹಾಕಿದ್ದ ಮೇಲೆ ಅವರು ಬೇರೆ ಮಾರ್ಗದಿಂದ, ಅವರಿಗೆ ಆ ಅಡ್ಡ ಮಾರ್ಗ ಭಾಳ ಚೆನ್ನಾಗಿ ಗೊತ್ತು, ಆ ಮಾರ್ಗದಿಂದ ಹೋಗಿ ಅವರು ಕೋರ್ಟಿಂದ ಹೋಗಿ ಸ್ಟೇ ತಂದು ತಾತ್ಕಾಲಿಕವಾಗಿ ಸ್ಟೇ ತಂದುಬಿಟ್ಟು ಈಗ ಅವರು ಮಾಡ್ತಾಯಿದ್ದಾರೆ. ಅದು ಒಂದು ಸರ್. ಆಮೇಲೆ ಅಗ್ರಿಮೆಂಟ್ ಛಾಪಕ್ಕಾಗದ ಅಗ್ರಿಮೆಂಟ್ ಆಗೋಣ ಅಂತ ಏನು ಹೇಳಿದ್ರಿ, ಅದರದ್ದು ಸಂಪೂರ್ಣ ಮಾಹಿತಿನ ನನ್ನದು ಇಟ್ಕೊಂಡಿದ್ದೀನಿ. ಇದಕ್ಕೆ ಸಮಯದ ಅಭಾವ, ಯಾಕೆಂದರೆ ನಾನು 2 ದಿವಸ ಆದರೂ ನಿಮ್ಮ ಜೊತೆಗೆ ಎದ್ದು ಕೊಡೋಕೆ ರೆಡಿ ಇದ್ದೀನಿ. ಆದರೆ ಇನ್ನೂ ಇದೆ ಸರ್, ಇಲ್ಲಿ ಇನ್ನೂ 200 ಪೇಜ್ ಇದೆ ಸರ್ ಟೋಟಲ್ ನನ್ನ ಹತ್ರ. 200 ಪೇಜ್ ಇದೆಯಾ? ಅಲ್ಲ ಸರ್, ಒಂದು ನನ್ನ ಪೆನ್ ಡ್ರೈವಲ್ಲಿ ಲೈಟ್ ಅಲ್ಲಿ ಹೇಳಿ, ಯಾಕಂತ ಹೇಳಿದ್ರೆ ಆ ಡಾಕ್ಯುಮೆಂಟ್ಸ್ ಗಳನ್ನು ಓದಕ್ಕೆ ಒಂದು ಇವೆಲ್ಲನೂ ಅಧಿಕೃತವಾಗಿ ನಾವು PILಗೆ ಹೈಕೋರ್ಟಿಗೆ ಸಲ್ಲಿಸ್ತಕ್ಕಂಥ ದಾಖಲೆ ಬಿಟ್ಟರೆ ನಾವು ಯಾವುದೋ ಇದನ್ನು ಮ್ಯಾನಿಪುಲೇಟ್ ಮಾಡಿರೋದಲ್ಲ ಸರ್, ಆಯ್ತಾ? ಹಾಗೆ ಈಗ ಏನಾಗುತ್ತೆ ಅಂದರೆ, ಈಗ ಇವರು 2000 ಅಲ್ಲ ಅದು ಹೆಂಗೆ ಮಾಡಿದ್ರು ಆ ಹಗರಣ, ಅದು ನಾನು ಅದಕ್ಕೆ ಬೇಸಿಕ್ ಅಂತ ಹೇಳ್ಕೊಂಡು ಬರ್ತೀನಿ ಸರ್. ಈಗ ನಮ್ಮ ಈಗ ಸರ್ವಿಸ್ ಕೊಡಬೇಕಾದ್ರೆ ಒಂದು ಅಗ್ರಿಮೆಂಟ್ ಅಂತ ಬರುತ್ತೆ ಸರ್. ಆ ಅಗ್ರಿಮೆಂಟನ್ನು ನಾವು ಏನು ಮಾಡ್ತಾಯಿದ್ರು, ಈಗ ಏನು ನೋಂದಣಾಧಿಕಾರಿಗಳು ಯಾರಿದ್ದು ಸಬ್ ರಿಜಿಸ್ಟರ್ ಆಫೀಸಿಂದ ತೊಗೊತಾ ಇದ್ದೀವಿ ಮೊದಲು. ಅದಾದಮೇಲೆ ಏನಾಯಿತು, ನಾವು ಎಲ್ಲರೂ ಕಾಂಟ್ರಾಕ್ಟ್ರುಗಳು ಹೋಗಿ ಸಬ್ ರಿಜಿಸ್ಟರ್ ಆಫೀಸ್ಗೆ ಹೋಗಿ ಅಗ್ರಿಮೆಂಟ್ ತೊಗೊಳಕ್ಕಾಗಲ್ಲ, ಅದಕ್ಕೆ ನಾವು ಸಂಘದಿಂದಲೇ ನಾವು ಅಗ್ರಿಮೆಂಟ್ ಕೊಡ್ತೀವಿ ಅಂಥೇಳಿ ಒಂದು ಎಂಬಸಿಂಗು, ಅದು ಫ್ರ್ಯಾಂಕಿಂಗ್ ಮಿಷಿನ್ ಅಂತ ಹೇಳ್ಬಿಟ್ಟು ಸರ್ಕಾರದ ಯಾವ ಅಧಿಕಾರಿಗಳು ಅಸೋಸಿಯೇಷನ್ ಲೆಟ್ರ್ ಕೊಟ್ಬಿಟ್ಟು ಯಾವ ಅಧಿಕಾರಿಗಳು ಯಾವ್ದು ಮಾಡಿದ್ರೆ ಗೊತ್ತಿಲ್ಲ, ಅದು ನನಗೆ ಬಂದ PIL ಏನು ಅರ್ಜಿದಾರರ ಪ್ರಕಾರ ಸಂಘಕ್ಕೆ ಆ ಒಂದು ಮಿಷಿನ್ ಕೊಡೋಕ್ಕೆ ಬರೋಲ್ಲ, ಫ್ರ್ಯಾಂಕಿಂಗ್ ಯಂತ್ರವನ್ನು ಕೊಡೋಕ್ಕೆ ಬರೋದಿಲ್ಲ ಅಂತ ಹೇಳಿದರು. ಅದು ಯಾವ ಮಟ್ಟಕ್ಕಾಗಿದೆ ತನಿಖೆ ಆಧಾರದ ಮೇಲೆ ಬರುತ್ತೆ. ಆವಾಗ ಕೇಂದ್ರ ಸಮಿತಿಯಿಂದ ಆ ಒಂದು ಫ್ರ್ಯಾಂಕಿಂಗ್ ಮಿಷಿನ್ ತೊಗೊಂಡು ಇಡೀ ರಾಜ್ಯಾದ್ಯಂತ ಅಗ್ರಿಮೆಂಟು ಸದಸ್ಯರಿಗೆ ಅನುಕೂಲ ಆಗಲಿ ಅಂತ ಕೊಟ್ಟಿದ್ದಾರೆ. ಅದು ಅನಧಿಕೃತನ ಅದು ತನಿಖೆ ಆದಮೇಲೆ ಗೊತ್ತಾಗುತ್ತೆ. ಅದಾದಮೇಲೆ ಏನು 2016ರಲ್ಲಿ ನಮ್ಮ ಕೇಂದ್ರ ಸಮಿತಿಯಲ್ಲಿ ಈ ಯಾರು PIL ಹಾಕಿದಂಥ ವ್ಯಕ್ತಿಗಳು, ನಿಮಗೆ ಈ ಸಂಘಕ್ಕೆ ನೀವು ಇದನ್ನು ಕೊಡೋಕ್ಕೆ ಫ್ರ್ಯಾಂಕಿಂಗ್ ಮಿಷಿನ್ ಕೊಡೋಕ್ಕೆ ಬರೋದಿಲ್ಲ, ನೀವು ಹೆಂಗೆ ಕೊಟ್ರಿ ಅಂಥೇಳಿ ಅವರು IGRಗೆ ಎಲ್ಲನೂ ಲೆಟ್ರ್ ಮಾಡಲಾಗಿ ಅವರು 2016ರಲ್ಲಿ ನಮ್ಮ ಕೇಂದ್ರ ಸಮಿತಿಗೆ ನಿಮಗೆ
ಕಾನೂನು ವ್ಯಾಪ್ತಿನಲ್ಲಿ ನಿಮಗೆ ಕೊಡೋಕ್ಕೆ ಬರಲ್ಲ ಅಂತ ಮಿಷನನ್ನು ವಾಪಸ್ ತಗೊತಾರೆ ಅಥವಾ ಇವರು ಫ್ರ್ಯಾಂಕಿಂಗ್ ಮಾಡೋದನ್ನ ಸ್ಟಾಪ್ ಮಾಡ್ತಾರೆ. ಆವಾಗ ಏನು ಮಾಡ್ತಾರೆ ಅಂದರೆ ಮೈಸೂರು ಜಿಲ್ಲಾ ಸಮಿತಿ ಅಂತ ಹೇಳಿ ಒಂದು ಇದೆಯಲ್ಲ, ಅವ್ರು ಏನು ಮಾಡಿದ್ರು, ಅವರು ಬೇರೆ ಮಾರ್ಗದಿಂದ ಅವರು ಫ್ರ್ಯಾಂಕಿಂಗ್ ಮಿಷನನ್ನು ತೊಗೊತಾರೆ ಸರ್. ಅದು ತೊಗೊಂಡಾದ್ಮೇಲೆ ಇವರು ಎಲ್ಲಿಂದ ಏನು ಮಾಡ್ತಾರೆ, ಇಡೀ ರಾಜ್ಯಾದ್ಯಂತ ಯಾವ ಕೇಂದ್ರ ಸಮಿತಿಯಿಂದ ನಿಂತೋಯ್ತಲ್ಲ, ಅದಾದಮೇಲೆ ಅವರು ಇಡೀ ರಾಜ್ಯಾದ್ಯಂತ ಎಲ್ಲ ಅಗ್ರಿಮೆಂಟನ್ನು ಏನು ಸ್ಟಾಂಪ್ ಪೇಪರ್ ತೊಗೊಂಡು ಅವರು ಸೇಲ್ ಮಾಡೋಕ್ಕೆ ಪ್ರಾರಂಭ ಮಾಡ್ತಾರೆ. ಆ ಪ್ರಾರಂಭ ಮಾಡಿದ್ಮೇಲೆ ನಾನು ಬರೀ ಕೇಳ್ತಾ ಇದ್ದೆ ಅಷ್ಟೇ, ಇಲ್ಲ ಏನು ಡೂಪ್ಲಿಕೇಟ್ ನಡೀತಾ ಇದೆ ಅಂತ. ನಮ್ಗೆ ಅಧಿಕೃತ ದಾಖಲೆ ಇಲ್ಲದೆ ಇದ್ದಾಗ ನಾವು ಅದು ಮಾತಾಡೋಕ್ಕೆ ಬರಲ್ಲ. ಅದಾದಮೇಲೆ ಏನಾಯಿತು, 2016ರಿಂದ ಸುಲಲಿತವಾಗಿ ಇವರು ಇಷ್ಟ ಬಂದಂಗೆ ಮಾಡ್ಕೊಂಡು ಬಂದಿದ್ದಾರೆ. ಇದೆಲ್ಲ ನಮ್ಮ ಹತ್ರ ಡಾಕ್ಯುಮೆಂಟ್ ಇದೆ, ಆಯ್ತಾ. ಅದರಲ್ಲಿ 2016ರಲ್ಲಿ ಮಾಡಿರೋದು ಡಾಕ್ಯುಮೆಂಟ್ ಇಲ್ಲ 2016ರಿಂದ ಪ್ರಾರಂಭ ಮಾಡಿ ಮಧ್ಯದಲ್ಲಿ ಮಾಡಿದ್ದಾರೆ ಏನು ಸರ್. ಅದಾದಮೇಲೆ ಏನಾಯಿತು, 2022 ಏನು ಈ ಸಿ ರಮೇಶ್ ಅವರು, ನಾನು ಆಗಿದ್ದಾಗ ಸಿ ರಮೇಶ್ ಅವರು ಅಧಿಕಾರಿಗೆ ಬಂದರಲ್ಲ, ಆವಾಗ ಅಗ್ರಿಮೆಂಟು ಶಿರಾದಲ್ಲಿ ಫೇಕ್ ಆಗಿದೆ ಅಂತೇಳಿ ಒಂದು ಮಾಹಿತಿ ಬರುತ್ತೆ. ಆ ಫೇಕ್ ಆಗಿದೆ ಅಂತ ಮಾಹಿತಿ ಬಂದಾಗ ಇದೇ ಆ RR ತಂಡದಲ್ಲಿ MC ಆಗಿದ್ದಂಥ ಆ ತುಮಕೂರು ಭಾಗದ MC ಬೇವಿನಗುಡ್ಡೆ ಅನ್ನೋರು ಒಬ್ರು ಏನು ಮಾಡ್ತಾರೆ ಅಂದರೆ, ಕೇಂದ್ರ ಸಮಿತಿಗೆ ಈ ರೀತಿ ನಕಲಿ ಚಾಪಕಾಗದ ಬಂದಿದೆ ಅಂತೇಳಿ ಮಾಹಿತಿ ಇದೆ, ಅದಕ್ಕೆ ನೀವು ಹೋಗಿ ಕಂಪ್ಲೇಂಟ್ ಮಾಡಿ ಅಂತ ಇದೇ ಸಿ ರಮೇಶ್ ಅವರು ರಾಜ್ಯಾಧ್ಯಕ್ಷರು ಅವ್ರಿಗೆ ಕಂಪ್ಲೇಂಟ್ ಮಾಡೋಕ್ಕೆ ಹೇಳ್ತಾರೆ. ಅದೇ ಶಿರಾದಲ್ಲಿ 10/12/2022 ಅವತ್ತು ಶಿರಾ ಪೊಲೀಸ್ ಸ್ಟೇಷನಲ್ಲಿ ಇದೇ ಹಾಲಿ ಇರ್ತಕ್ಕಂಥ MC ಅವರು ಕಂಪ್ಲೇಂಟ್ ಮಾಡ್ತಾರೆ ಸರ್. ಅದಾದಮೇಲೆ ಅಲ್ಲಿ ನಡೆದಿರ್ತಕ್ಕಂಥದ್ದೆಲ್ಲನೂ ಅಲ್ಲಿ ಇವರು ಇರ್ತಾರೆ, ಯಾರೋ ಜಗದೀಶ್ ಗೌಡ ಮತ್ತು ಅಂಜನಾ ಅವರು, ಆ ಇಬ್ಬರು ಹೆಸರು ಬರುತ್ತಲ್ಲಿ. ಅಂದರೆ ಅವರು ಈ ಅಗ್ರಿಮೆಂಟ್ ಡೂಪ್ಲಿಕೇಟ್ ಅಗ್ರಿಮೆಂಟನ್ನು ತೊಗೊಂಡು ಪ್ರೂವ್ ಆದ ಮೇಲೆ ಇವರಿಬ್ಬರನ್ನ ಇಬ್ಬರ ಮೇಲೆ FIR ಮಾಡ್ತಾರೆ. ಮಾಡಿದ್ದಾದ್ಮೇಲೆ ಅವ್ರು ಹೇಳ್ತಾರೆ, ಹೌದು ನಾವು ಡೂಪ್ಲಿಕೇಟ್ ಮಾಡಿದ್ದೀವಿ ಅಂತೇಳಿ ಅವರು ಅಧಿಕೃತವಾಗಿ